ಮಧ್ಯಮಗೊಂದು ಸಂಘಗೊಂದು ಕೇಂದ್ರ ಸರ್ಕಾರ ಸಣ್ಣದು ಅಣ್ಣ ಓ ಅಣ್ಣಂದಿರ ನಮವಾದ ಕೇಳಿರೋ ಅಣ್ಣ ಮೋದಿ ಸರ್ಕಾರ ಸಣ್ಣದು ಅಣ್ಣ ಓ ಅಣ್ಣಂದಿರ ನಮವಾದ ಕೇಳಿರೋ ಅಣ್ಣ. ಬಿಜೆಪಿಗೆ ಮತ ನೀಡಿ ಹಾಳಾದ್ವಿ, ಮೋದಿ ನಂಬಿ ಬರ್ಬಾತ್ ಆದ್ವಿ ಅಂತ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ವೃತ್ತದಲ್ಲಿ ಭಾರಿ ಹೈಡ್ರಾಮಾನೆ ನಡೀತು. ನಡು ರಸ್ತೆಯಲ್ಲೇ ಪಕೋಡ ಮತ್ತು ಟೀ ತಯಾರಿಸಿ ಮಾರಾಟ ಮಾಡಿದ್ರು, ಯಾರೊಬ್ಬರು ಖರೀದಿ ಮಾಡ್ತಾ ಇಲ್ಲ ಅಂತ ಖಾಲಿ ಸಿಲಿಂಡರ್ ಹಾಗೂ ತಲೆ ಮೇಲೆ ಸೌದೆ ಹೊತ್ತು ಆಕ್ರೋಶ ಹೊರ ಹಾಕಿದ್ರು. ಕೆಲವರು ಸೈಕಲ್ ಏರಿ ಗಮನ ಸೆಳೆದ್ರೆ ಕ್ರಿಕೆಟ್ ಬ್ಯಾಟ್, ಪ್ಯಾಡ್, ಗ್ಲೌಸ್ ಹಾಗೂ ಇತರೆ ಅಗತ್ಯ ವಸ್ತುಗಳನ್ನ ಕೈಯಲ್ಲಿ ಹಿಡಿದು ಭಾರಿ ಆಕ್ರೋಶ ವ್ಯಕ್ತಪಡಿಸಿ ಅಣುಕು ಪ್ರತಿಭಟನೆ ಮೂಲಕ ಜನಜಾಗೃತಿ ಮೂಡಿಸಿದ್ರು. ಕೇಂದ್ರದ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ವಿರುದ್ಧ ನಂಜನಗೂಡು ಕಾಂಗ್ರೆಸ್ ವತಿಯಿಂದ ಈ ರೀತಿ ವಿಶೇಷ ಅಣುಕು ಪ್ರತಿಭಟನೆ ನಡೆಸಲಾಯಿತು. ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ಜಮಾಯಿಸಿದ್ದ ಕಾಂಗ್ರೆಸ್ನ ನೂರಾರು ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಆಕ್ರೋಶ ಹೊರಹಾಕಿದ್ರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಒಂದಷ್ಟು ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ, ಈ ನೆಮ್ಮದಿಗೂ ಭಂಗ ತರುವ ಕೆಲಸ ಕೇಂದ್ರದ ಬಿಜೆಪಿ ಮಾಡ್ತಾ ಇದೆ. ಪೆಟ್ರೋಲ್, ಡೀಸೆಲ್, ಸಿಲಿಂಡರ್ ಸೇರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಬಡ ಮತ್ತು ಮಧ್ಯಮ ವರ್ಗ ಕಂಗಾಲಾಗಿದೆ ಅಂತ ಕೆಲವು ಗೀತೆಗಳನ್ನ ಹಾಡಿ ಬೀದಿ ನಾಟಕದ ಮೂಲಕ ಆಕ್ರೋಶ ಹೊರಹಾಕಿದ್ರು. ಗೊತ್ತಣ್ಣ, ಹಾಳಾದಿ ಮೋದಿ ಬಂದು ಬಡವ್ರ ಹೊಟ್ಟೆ ಮೇಲೆಲ್ಲ ಹೊಡೆದು ಗ್ಯಾಸ್ ರೈಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟವ್ನೆ, ಗಗನಕ್ಕೆ ಏರ್ಸ್ಬಿಟ್ಟವ್ನೆ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ನೋಡ್ದಂಗೆ ನಡೆದದೆ. ಅವ್ರು ಯಾವ್ಯಾವ ಯೋಜನೆ ಆಶ್ವಾಸನೆ ಕೊಟ್ಟಿದ್ರು ಅದನ್ನ ಅವರು ಜಾಜು ದಾಟಂಗೆ ಅವರು ನಡ್ಕೊಂಡವ್ರೆ. ಯೋಜನೆ ಬಂತಣ್ಣ, ಗ್ಯಾರಂಟಿ ಯೋಜನೆ ಬಂತಣ್ಣ, ಯೋಜನೆ ಬಂತಣ್ಣ, ಗ್ಯಾರಂಟಿ ಯೋಜನೆ ಬಂತಣ್ಣ, ಬಡವರ ಮುಖದಲ್ಲಿ ನಗೆ ಮೂಡಿತಣ್ಣ, ಬಡವರ ಮುಖದಲ್ಲಿ ನಗೆ ಮೂಡಿತಣ್ಣ, ಬಡವರ ಮುಖದಲ್ಲಿ ನಗೆ ಮೂಡಿತಣ್ಣ. ಅಧಿಕಾರಕ್ಕೆ ಬರುವ ಮೊದಲು ಅಚ್ಚೆ ದಿನ್ ಅಂತ ಹೇಳಿದ್ರು, ಈಗ ಯಾವ ಅಚ್ಚೆ ದಿನ್ ಕೂಡ ಬಂದಿಲ್ಲ ಅಂತ ವ್ಯಂಗ್ಯ ಪ್ರತಿಭಟನೆ ನಡೆಸಿದ್ರು. ಸೌದೆಗಳನ್ನ ತಲೆ ಮೇಲೆ ಎತ್ತಿಕೊಂಡು ಖಾಲಿ ಸಿಲಿಂಡರ್ ಕೈಯಲ್ಲಿ ಹಿಡಿದು ನಡು ರಸ್ತೆಯಲ್ಲಿ ಟೀ ಹಾಗೂ ಪಕೋಡ ತಯಾರಿಸಿ ಕೆಲ ಪ್ರತಿಭಟನಾಕಾರರು ಗಮನ ಸೆಳೆದ್ರೆ, ಇನ್ನು ಕೆಲವರು ಸೈಕಲ್ ಸವಾರಿ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಅಣುಕು ಪ್ರದರ್ಶನ ಮಾಡಿದ್ರು. ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಹಲವು ನಾಮಫಲಕ ಹಿಡಿದು ವಿವಿಧ ಘೋಷಣೆ ಕೂಗಿ ಹಲವು ಗಂಟೆಗಳ ಕಾಲ ಭಾರಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ಕಾರ್ಯವೈಖರಿ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ತೀವ್ರವಾಗಿ ಖಂಡಿಸಿದ್ರು. ಗೊತ್ತೀವಿ, ಮಧ್ಯ ಬಂದ್ರೆ ಅಂತ ಕಟ್ ಮಾಡ್ತೀವಿ ಅನ್ನೋದು ಗೊತ್ತಿರಲ್ಲ. ಈ ವೇಳೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ಕೇಂದ್ರ ಸರ್ಕಾರ ಬಡ ಮತ್ತು ಮಧ್ಯಮ ವರ್ಗದ ಜನರ ಹೊಟ್ಟೆ ಮೇಲೆ ಬರೆ ಎಳೆದಿದೆ. ಜನ ವಿರೋಧಿ ನೀತಿಗಳ ಮೂಲಕ ಜನರನ್ನ ದಿಕ್ಕು ತಪ್ಪಿಸ್ತಾ ಇದೆ. ಪೆಟ್ರೋಲ್, ಡೀಸೆಲ್, ಸಿಲಿಂಡರ್ ಸೇರಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಜನ ಒಂದಷ್ಟು ನೆಮ್ಮದಿ ಜೀವನ ನಡೆಸ್ತಾ ಇದ್ದಾರೆ. ಆದ್ರೆ ಈ ನೆಮ್ಮದಿಗೂ ಭಂಗ ತರುವ ಕೆಲಸ ಬಿಜೆಪಿ ಮಾಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಪಪ್ರಚಾರ ನಡೆಸಿ ತನ್ನ ತಪ್ಪನ್ನ ಮರೆಮಾಚ್ತಾ ಇದೆ. ಬಿಜೆಪಿಯ ಈ ಕುತಂತ್ರ ರಾಜಕಾರಣ ಜನರಿಗೆ ತಿಳಿಸುವ ಉದ್ದೇಶದಿಂದ ಈ ಅಣುಕು ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಪ್ರತಿಭಟನೆಯ ಉದ್ದೇಶವನ್ನ ತಿಳಿಸಿದ್ರು. ನಮ್ಮ ನಂಜನಗೂಡಿನಲ್ಲಿ ಅವರ ಈ ಒಂದು ಪ್ರತಿಭಟನೆಯನ್ನ ಖಂಡಿಸಿ ವಿರುದ್ಧ, ಅವರ ನೀತಿಯ ವಿರುದ್ಧ ಇವತ್ತು ಖಂಡಿಸಿ ನಾವು ಒಂದು ಪ್ರತಿಭಟನೆ ಆಯೋಜನೆ ಮಾಡಿದ್ದೇವೆ. ಇವತ್ತಿನ ದಿವಸ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಕೇಂದ್ರ ಸರ್ಕಾರ ಒಂದ್ ಕಡೆ ಆಯ್ತು ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ ಅವರ ನೇತೃತ್ವದಲ್ಲಿ
ಈಗಾಗಲೇ ನಾವು 5 ಗ್ಯಾರಂಟಿಗಳನ್ನು ನೀಡಿ ಸಾಮಾನ್ಯ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ, ರೈತರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗೋ ರೀತಿ ಇವತ್ತಿನ ದಿವಸ ಗೃಹಲಕ್ಷ್ಮಿ ಯೋಜನೆ ಸುಮಾರು 2,000 ರೂಪಾಯಿ ಪ್ರತಿ ಖಾತೆಗೆ ನೇರವಾಗಿ ಯಾರದೇ ಒಂದು ಇಂಟರ್ಫಿರೆನ್ಸ್ ಇಲ್ಲದೆ, ಯಾರೇ ಮೂರನೇ ವ್ಯಕ್ತಿ ಇಂಟರ್ಫಿರೆನ್ಸ್ ಇಲ್ಲದೆ ನೇರವಾಗಿ ಅಕೌಂಟ್ಗೆ ಜಮಾ ಆಗುವಂತಹ ಪದ್ಧತಿಯನ್ನ ಇವತ್ತು ಸಿದ್ದರಾಮಯ್ಯ ಸಾಹೇಬರು ನಿರ್ಮಾಣವನ್ನು ನಮ್ಮ ರಾಜ್ಯದಲ್ಲಿ ಮಾಡಿದ್ದಾರೆ. ಇದು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವ್ರ ಕೈಲಿ ಆಗಿಲ್ಲ. 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು, ಆಗಿಲ್ಲ. ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರ ಪ್ರತಿ ಖಾತೆಗೆ 2,000 ರೂಪಾಯಿ ಹಾಕ್ತಿರೋದನ್ನ ಅವನು ಕೂಡ ನೋಡ್ತಾ ಇದ್ದಿಲ್ಲ. ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮಾತನಾಡಿ, ದೇಶದಲ್ಲಿ ಉದ್ಯೋಗ ಸಮಸ್ಯೆ ಇದೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಗಗನಕ್ಕೆ ಮುಟ್ಟಿದೆ. ಆದ್ರೆ ಮೋದಿ ಸರ್ಕಾರ ತನ್ನ ಬೆನ್ನನ್ನ ತಾನು ತಟ್ಟಿಕೊಳ್ತಾ ಇದೆ. ಕೇಂದ್ರ ಸರ್ಕಾರದ ದುರಾಡಳಿತದ ವಿರುದ್ಧ ಈ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ತಿಳಿಸಿದ್ರು. ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸ್ನೂರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರಿಂದ ಮನವಿ ಪತ್ರ ಸ್ವೀಕರಿಸಿ ರಾಜ್ಯಪಾಲರ ಮೂಲಕ ಕೇಂದ್ರಕ್ಕೆ ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದರು. ಹಲವು ಗಂಟೆಗಳ ಕಾಲ ನಡೆದ ಪ್ರತಿಭಟನೆಯಿಂದ ಹುಲ್ಲಳ್ಳಿ ವೃತ್ತದಲ್ಲಿ ಹಲವು ಗಂಟೆಗಳ ಟ್ರಾಫಿಕ್ ಸಮಸ್ಯೆ ಉಂಟಾಗಿತ್ತು. ಎಸ್ಐ ರವೀಂದ್ರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕುರಹಟ್ಟಿ ಮಹೇಶ್, ಟಿಎಂ ಶಂಕರ್, ನಗರಸಭಾ ಅಧ್ಯಕ್ಷ ಶ್ರೀಕಂಠ ಸ್ವಾಮಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾರುತಿ, ಯುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಕರಳ್ಪುರ ವಿಜಯಕುಮಾರ್, ಮಹೇಶ್, ಆದರ್ಶ, ತಾಲೂಕು ಎಸ್ಸಿ ಮೋರ್ಚಾ ಅಧ್ಯಕ್ಷ ಉಪ್ಪಿನಹಳ್ಳಿ ಶಿವಣ್ಣ, ಮುಖಂಡರುಗಳಾದ ಇಂದನ್ ಬಾಬು, ಮಂಜುನಾಥ್, ಶ್ರೀಧರ್, ಅಬ್ದುಲ್ ಖಾದರ್, ಕಳಲೆ ರಾಜೇಶ್, ಪರ್ವೀಸ್, ಶಶಿರೇಖಾ, ಮಹೇಂದ್ರ, ಲೋಕೇಶ್ ಸೇರಿದಂತೆ ಹಲವಾರು ನಗರಸಭಾ ಸದಸ್ಯರುಗಳು ಹಾಗೂ ನೂರಾರು ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು. ಬಡವ್ರ ಹೊಟ್ಟೆ ಮೇಲೆಲ್ಲ ಹೊಡೆದು ಗ್ಯಾಸ್ ರೈಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟವನೆ, ಗಗನಕ್ಕೆ ಏರಿಸ್ಬಿಟ್ಟವನೆ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ನೋಡ್ದಂಗೆ ನಡೆದದೆ. ಅವ್ರು ಯಾವ್ಯಾವ ಯೋಜನೆ ಆಶ್ವಾಸನೆ ಕೊಟ್ಟಿದ್ರು ಅದನ್ನ ಅವರು ಚಾಚು ತಾತಂಗೆ ಅವರು ನಡ್ಕೊಂಡವ್ರೆ. ಯೋಜನೆ ಬಂತಣ್ಣ, ಗ್ಯಾರಂಟಿ ಯೋಜನೆ ಬಂತಣ್ಣ, ಯೋಜನೆ ಬಂತಣ್ಣ, ಗ್ಯಾರಂಟಿ ಯೋಜನೆ ಬಂತಣ್ಣ, ಬಡವರ ಮುಖದಲ್ಲಿ ನಗೆ ಮೂಡಿತಣ್ಣ, ಬಡವರ ಮುಖದಲ್ಲಿ ನಗೆ ಮೂಡಿತಣ್ಣ, ಬಡವರ ಮುಖದಲ್ಲಿ ನಗೆ ಮೂಡಿತಣ್ಣ. ಹಣದ ಚಿಂತೆ ಬಿಡು, ಉಚಿತ ಪ್ರಯಾಣ ನೀ ಮಾಡು. ಯೋಜನೆ ಬಂತಣ್ಣ, ಗ್ಯಾರಂಟಿ ಯೋಜನೆ ಬಂತಣ್ಣ, ಯೋಜನೆ ಬಂತಣ್ಣ, ಗ್ಯಾರಂಟಿ ಯೋಜನೆ ಬಂತಣ್ಣ.